ನಮಸ್ತೆ, ವೆಲ್ಕಮ್ ಟು ಆರ್ ಜಿ ವ್ಲಾಗ್ಸ್. ಪಕ್ಕಾ ನಾಟಿ ಸ್ಟೈಲಲ್ಲಿ ಮಟನ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ. ರೆಸ್ಟೋರೆಂಟ್ ಸ್ಟೈಲ್ಗಿಂತ ತುಂಬ ಚೆನ್ನಾಗಿರುತ್ತೆ. ಪಕ್ಕಾ ನಾಟಿ ಸ್ಟೈಲ್. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣವಾ. ಈಗ ನಾಟಿ ಸ್ಟೈಲ್ ಬಿರಿಯಾನಿ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ. ಫಸ್ಟು ಒಂದು 3/4 kg ಮಟನ್ನು. ಇದು ಒಗ್ಗರಣೆಗೆ ಅನಾನಸ್ ಮೊಗ್ಗು, ಲವಂಗ, ಚಕ್ಕೆ, ಏಲಕ್ಕಿ, ಈರುಳ್ಳಿ, ಪಲಾವ್ ಎಲೆ, ಕಸೂರಿ ಮೇಥಿ ಇದಿಷ್ಟು ಒಗ್ಗರಣೆಗೆ ಹಾಕ್ತೀನಿ. ಇದು ಒಂದು ಮಿಕ್ಸಿ ಮಾಡ್ಕೊತೀನಿ. ಕಾಯಿ ಮತ್ತು ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಸ್ವಲ್ಪ ಹಾಕಬೇಕು. ನೆಕ್ಸ್ಟ್ ಇದು ಮಸಾಲೆಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಟೊಮೆಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಹಸಿ ವಾಸನೆ ಇರಬಾರ್ದು. ನೆಕ್ಸ್ಟು ಉಪ್ಪು ಮತ್ತು ಧನಿಯಾ ಪುಡಿ, ಅರಿಶಿಣದ ಪುಡಿ, ಎಣ್ಣೆ ಇಷ್ಟು ಐಟಮ್ ಇದ್ದರೆ ಸೂಪರಾಗಿರೋ ನಾಟಿ ಸ್ಟೈಲ್ ಬಿರಿಯಾನಿನ ಮಾಡ್ಬೋದು ನೀವು. ಯಾವ ರೀತಿ ಮಾಡೋದು ಅಂತ ನೋಡೋಣವಾ. ಬನ್ನಿ. ಹಾಗಿದ್ರೆ ಈಗ ಮೊದಲು ಒಂದು ಬಾಣಲಿನ ಬಿಸಿಗಿಟ್ಟಿದ್ದೀನಿ. ಫಸ್ಟ್ ಏನಪ್ಪ ಅಂತಂದರೆ ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಹುರ್ಕೋಬೇಕು. ಹಸಿಮೆಣಸಿನ್ಕಾಯಿ ನಿಮ್ಮ ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆನ ಹಾಕ್ತೀನಿ. ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಮೆಣಸಿನ್ಕಾಯಿ ಫ್ರೈ ಆಗಲಿ ಅಂತ ಹೇಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಈಗ ಹಸಿಮೆಣಸಿನ್ಕಾಯಿ ಇಷ್ಟು ಫ್ರೈ ಆದರೆ ಅದಕ್ಕೆ ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಸೊಪ್ಪೆಲ್ಲ ಮಾಗಿದೆ. ಈ ಟೈಮಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿನೂ ಹುರಿಯೋಕ್ಕೆ ಹಾಕಬೇಕು. ಇದು ಚೆನ್ನಾಗಿ ಫ್ರೈ ಆಗಬೇಕು. ಶುಂಠಿ ಬೆಳ್ಳುಳ್ಳಿನೂ ಎಲ್ಲ ಐಟಮ್ದು ಹಸಿ ವಾಸನೆ ಪೂರ್ತಿಯಾಗಿ ಹೋಗಬೇಕು. ಆಗ ಬಿರಿಯಾನಿ ಸಖತ್ತಾಗಿ ಬರುತ್ತೆ. ಸ್ವಲ್ಪ ಫ್ರೈ ಆಗಲಿ. ಈಗ ಫ್ರೈ ಆಗ್ತಿದೆ ಅಲ್ವಾ, ಇದಕ್ಕೆ ಈಗ ಈರುಳ್ಳಿ, ಟೊಮೆಟೊ, ಹೆಚ್ಚಿರೋ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನೀವು ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡಿದರೆ ಮಸಾಲೆ ಒಳಗೆ ಭಾಳ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಸಿ ಸ್ಮೆಲ್ ಬರಲ್ಲ. ಈಗ ಚೆನ್ನಾಗಿ ಫ್ರೈ ಆಗಲಿ. ಇದು ಒಂದು 5 ನಿಮಿಷ ಇದು ಚೆನ್ನಾಗಿ ಫ್ರೈ ಆಗ್ತಿರಲಿ. ಅಷ್ಟರೊಳಗೆ ಮಟನಿಗೆ ಒಗ್ಗರಣೆ ಹಾಕೋಣ ನಾವು. ಬನ್ನಿ. ಈ ಕಡೆ ಕುಕ್ಕರ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಈಗ ಇದಕ್ಕೆ ಎಣ್ಣೆ ಹಾಕ್ತೀನಿ. ಬಿರಿಯಾನಿಗೆ ಸ್ವಲ್ಪ ಎಣ್ಣೆ ಮುಂದಿರಬೇಕು. ನಾನು 2.5 ಗ್ಲಾಸ್ ಬಿರಿಯಾನಿ ಮಾಡ್ತಿದ್ದೀನಿ, ಹಾಗಾಗಿ ಇಷ್ಟು ಬೇಕು. ಈಗ ಎಣ್ಣೆ ಕಾಯಲಿ. ಈಗ ಎಣ್ಣೆ ಕಾದಿದೆ. ಇದಕ್ಕೀಗ ನಾನು ಸ್ಪೈಸಸ್ ಎಲ್ಲದನ್ನು ಹಾಕ್ತೀನಿ. ಫಸ್ಟು ನೋಡಿ, ಪಲಾವ್ ಎಲೆ, ಹಾಗೆ ಕಸೂರಿ ಮೇಥಿ, ಈ ಟೈಮಲ್ಲಿ ನಾವು ಈರುಳ್ಳಿನ ಹಾಕ್ಬಿಡ್ಬೇಕು. ಈಗ ಒಂದು 2 ಸೆಕೆಂಡ್ ಇದು ಫ್ರೈ ಆಗಲಿ. ಈಗ ಚೆನ್ನಾಗಿ ಫ್ರೈ ಆಗ್ತಿದೆ ಅಲ್ವಾ. ಈ ಟೈಮಲ್ಲಿ ನಾವು ಏನು ಮಾಡಬೇಕು, ತೊಳೆದಿಟ್ಟಿರೋ ಮಟನ್ ಇರುತ್ತಲ್ವಾ, ಮಟನ್ನ ನಾವು ಹಾಕಬೇಕು. ನೀವು ಇದರಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು. ಮಟನ್ ಹಾಕ್ತಿದ್ದೀನಿ. ಈಗ ಚೆನ್ನಾಗಿ ಕಲಸೋಣ. ನಾವು ಈ ಟೈಮಲ್ಲಿ ಏನು ಮಾಡಬೇಕು,
ಸ್ವಲ್ಪ ಅರಿಶಿಣದ ಪುಡಿ, ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಈ ಟೈಮಲ್ಲಿ ಹಾಕಿದರೆ ಚೆನ್ನಾಗಿ ಮಟನಿಗೆ ಉಪ್ಪೆಲ್ಲ ಹಿಡಿಯುತ್ತೆ. 2 ಸ್ಪೂನ್ ಉಪ್ಪು ಹಾಕಿದ್ದೀನಿ. ಈಗ ಚೆನ್ನಾಗಿ ಕಲಸೋಣ. ಈಗ ಒಂದು 10 ನಿಮಿಷ ಇದು ಕುಕ್ಕರಲ್ಲೇ ಬೇಯಲಿ. ಈ ಕಡೆ ಮಸಾಲೆ ರೆಡಿ ಆಗಿದೆ. ಇದನ್ನು ರುಬ್ಬೋಣ. ಇವಾಗ ಏಲಕ್ಕಿ ಮತ್ತು ಸ್ಪೈಸಸ್ ಇಟ್ಕೊಂಡಿದ್ನಲ್ಲ, ಇದಿಷ್ಟನ್ನು ಹಾಕಿ ಇವಾಗ ನೈಸಾಗಿ ಇಲ್ಲ ತರಿಯಾಗಿ ರುಬ್ತೀನಿ. ಪೂರ್ತಿ ನೈಸ್ ಏನು ಬೇಡ, ಮೀಡಿಯಮ್ಮಾಗಿ ಇರಲಿ. ಈಗ ರುಬ್ಕೊಂಬರ್ತೀನಿ. ಇಷ್ಟು ತರಿ ಆದರೆ ಸಾಕು. ಈಗ ಮಸಾಲೆ ಇನ್ನೊಂದು ಈರುಳ್ಳಿನ ಮಿಕ್ಸಿ ಮಾಡೋಣ. ಈಗ ಇದನ್ನು ನೈಸಾಗಿ ರುಬ್ಕೊಂಬರ್ಬೇಕು. ಈಗ ನೈಸಾಗಿ ನಾನು ರುಬ್ಕೊಂಬರ್ತೀನಿ. ಇಷ್ಟಾದರೆ ಸಾಕು. ಪೂರ್ತಿ ನೈಸಾಗೂ ಬೇಡ, ಒಟ್ಟಿಷ್ಟು ನೈಸಾಗಿರಬೇಕು. ಈ ಕಡೆ ಮಟನ್ನು ಉಪ್ಪು ಅರಿಶಿಣದೊಳಗೆ ಚೆನ್ನಾಗಿ ಕುದೀತಿದೆ. ಈ ಟೈಮಲ್ಲಿ ನಾವೇನು ಮಾಡಬೇಕು, ಮಸಾಲೆನ ಹಾಕಬೇಕು. ಈಗ ಮಸಾಲೆನ ಹಾಕ್ತೀನಿ. ಈಗ ಫ್ರೈ ಮಾಡೋಣ. ಈಗ ಚೆನ್ನಾಗಿ ಕಲಸಿದ್ದೀನಲ್ವ, ಇದೊಂದು 10 ನಿಮಿಷ ಕುದೀಲಿ ಇದರಲ್ಲಿ. ನೆಕ್ಸ್ಟ್ ಕಾಯಿ ಮಸಾಲೆ ಮಾಡಿದ್ನಲ್ಲ, ಅದನ್ನು ಹಾಕೋಣ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ನಾವು ಕಾಯಿ ಮಸಾಲೆ ಮಾಡಿದ್ವಲ್ಲ, ಅದನ್ನು ಹಾಕೋಣ. ಇದು ಪಕ್ಕಾ ನಾಟಿ ಸ್ಟೈಲು. ನೀವು ಈ ಥರನೇ ಟ್ರೈ ಮಾಡಿ, ಸಖತ್ತಾಗಿ ಬರುತ್ತೆ ಬಿರಿಯಾನಿ. ಈಗ ಒಂದು 5 ನಿಮಿಷ ಫ್ರೈ ಆಗಲಿ. ಈಗ ಚೆನ್ನಾಗಿ ಮಸಾಲೆ ಎಲ್ಲ ಕುದ್ದಿದೆ. ಈ ಟೈಮಲ್ಲಿ ನಾವು ನೀರು ಹಾಕೋಣ. ನಾನು ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ಹಾಕ್ತೀನಿ. ಹಾಗಾಗಿ ಈ ಗ್ಲಾಸಲ್ಲಿ ನಾನು 4 ಗ್ಲಾಸ್ ನೀರನ್ನು ಹಾಕ್ತೀನಿ. ನೀವು ಯಾವುದಾದ್ರೂ ಅಳತೆ ತೊಗೋಬೋದು. ಈಗ ನೀರು ಹಾಕೋಣ. 4 ಗ್ಲಾಸ್ ಹಾಕೋಣ. ಈಗ 4 ಗ್ಲಾಸ್ ನೀರು ಹಾಕಿದ್ದೀನಿ. ಈಗ ಚೆನ್ನಾಗಿ ಒಂದು ಸತ ಕಲಗಿಸಿ ಈಗ ಇದನ್ನು ಕುದಿಯೋಕ್ಕೆ ಬಿಡೋಣ. ಈ ಕುದಿಯೋ ಮುಂದೆ ನಾವು 2 ಗ್ಲಾಸ್ ಅಕ್ಕಿ ಹಾಕಿದರೆ ಬಿರಿಯಾನಿ ರೆಡಿ. ಈಗ ನೀರು ಚೆನ್ನಾಗಿ ಕುದೀತಿದೆ. ಈ ಟೈಮಲ್ಲಿ ನಾನು ಅಕ್ಕಿ ತೊಳೆದಿಟ್ಟಿದ್ದೀನಿ. ಈಗ ಅಕ್ಕಿ ಹಾಕ್ತೀನಿ. ಏನಪ್ಪ ಇದರಲ್ಲಿ ಸೀಕ್ರೆಟು ಅಂತ ಅಂದರೆ, ನೀವು ಅರ್ಧ kg ಮಟನ್ ತಗೊಂಡ್ರೆ 2 ಗ್ಲಾಸ್ ಅಕ್ಕಿ ಹಾಕಬೇಕು. ಆವಾಗ ಮಟನ್ನು ಭಾಳ ಟೇಸ್ಟಿಯಾಗಿ ಬರುತ್ತೆ. ಅಂದರೆ 1 kg ಮಟನ್ ಆದರೆ 4 ಗ್ಲಾಸು, 3/4 kg ಆದರೆ 3 ಗ್ಲಾಸು, ಈ ಥರ. ಆದರೆ ನೀವು ಕಡಿಮೆನೂ ರೈಸ್ ಹಾಕ್ಬೋದು, ಆವಾಗ ಇನ್ನೂ ಟೇಸ್ಟ್ ಆಗುತ್ತೆ. ಈಗ ಎಲ್ಲ ಅಕ್ಕಿ ಹಾಕಿದ್ದೀನಿ. ಈಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಉಪ್ಪನ್ನ ಇನ್ನೊಂದು ಸಲ ಟೇಸ್ಟ್ ನೋಡಿ ವಿಷಲಿಗಿಟ್ಟರೆ ಒಂದು 2 ವಿಷಲ್ ಸಾಕಿದು. 2 ವಿಷಲ್ ಹಾಕ್ಸಿದ್ಮೇಲೆ ಬಿರಿಯಾನಿ ರೆಡಿ ಆಗುತ್ತೆ. ಈಗ ವಿಷಲ್ ಮುಚ್ಚೋಣ ಬನ್ನಿ. 2 ವಿಷಲ್ ಆಗಿದೆ. ನೋಡಿ, ಪರ್ಫೆಕ್ಟಾಗಿ ನಾಟಿ ಸ್ಟೈಲ್ ಬಿರಿಯಾನಿ ರೆಡಿ ಆಗಿದೆ. ಈಗ ಚೆನ್ನಾಗಿ ಒಂದು ಸಲ ಕಲಸಿ ಸರ್ವ್ ಮಾಡಿದ್ರೆ ಬಿರಿಯಾನಿ ರೆಡಿ. ನೋಡಿ ಬಾವ, ಟೇಸ್ಟ್ ಹೇಗಿದೆ ಬಿರಿಯಾನಿ? ಭಾಳ ಚೆನ್ನಾಗಿತ್ತು. ಒಳ್ಳೆ ಬಾಣಿ ಹೋಟ್ಲದ್ದು ಬಿರಿಯಾನಿ ಇದ್ದಂಗೆ ಸೂಪರ್. ಇದೇ ಥರ ಬಿರಿಯಾನಿ ನೀವು ಮಾಡಿರಿ, ಭಾಳ ಚೆನ್ನಾಗೈತಿ. ಮನೆಗೆ ಎಲ್ಲರೂ ಖುಷಿಯಿಂದ ತಿಂತಾರೆ. ಆಯಿತಾ? ಭಾಳ ಸೂಪರ್ ಆಗಿದೆ.